Hi, hello friends. Welcome back to Nagaraj Paramedical YouTube ಚಾನಲ್. ಫ್ರೆಂಡ್ಸ್, ಮೊನ್ನೆ ತಾನೇ ರಿಸಲ್ಟ್ಸ್ ಬಂದಿರುವಂಥದ್ದು. ಥರ್ಡ್ ಇಯರ್ದವರು ಆಲ್ಮೋಸ್ಟ್ ಎಲ್ಲರೂ ಪಾಸ್ ಆಗಿದ್ದಾರೆ. 100%ಅಲ್ಲಿ 80 to 85% ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರುವಂಥದ್ದು ನಮ್ಮದು ಡಿಸ್ಟಿಕ್ಕಲ್ಲಿ. ಆಮೇಲೆ ಒಂದಿಷ್ಟು ಸ್ಟೂಡೆಂಟ್ಸ್ ಇದು ಏನೇನು ಬರ್ತಿರ್ತಾವೆ ಅಂದರೆ ಅಬ್ಸೆಂಟ್ ಅಂತ ಬರ್ತಿರುವಂಥದ್ದು. ಆಮೇಲೆ ಒಂದಿಷ್ಟು ಸಬ್ಜೆಕ್ಟ್ಸು ಯಾವುದು ಶೋ ಆಗ್ತಾ ಒಂದಿಷ್ಟು ಜನದ್ದು ರಿಸಲ್ಟ್ಸ್ ಕೂಡ ಶೋ ಆಗ್ತಾ ಇಲ್ಲ. ಆಮೇಲೆ ಒಂದಿಷ್ಟು ಜನದ್ದು ನಾಟ್ ಫೌಂಡ್ ಅಂತೇಳಿ ಬರ್ತಿದೆ. ಸೊ ಯಾವುದೇ ಕಾರಣಕ್ಕೂ ವರಿ ಏನೂ ಆಗಬೇಡಿ, ನಿಮ್ದು ರಿಸಲ್ಟ್ಸ್ ಎಲ್ಲಿಗೂ ಹೋಗೋದಿಲ್ಲ. ಇವತ್ತಿಲ್ಲ ನಾಳೆ ರಿಸಲ್ವ್ ಪಕ್ಕ ಆಗೇ ಆಗುತ್ತೆ, ಓಕೆನಾ. ಅಂತ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಬಂದಾಗ ಫಸ್ಟ್ ನೀವು ಹೋಗಿ ನಿಮ್ದು ಪ್ರಿನ್ಸಿಪಲ್ಗೆ ಮೇಡಮ್ ನಂದು ಈ ಥರ ರಿಸಲ್ಟ್ಸ್ ಈ ಥರ ಶೋ ಆಗ್ತಿಲ್ಲ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂತೇಳಿ ಒಂದ್ಸತ ನಿಮ್ಮ ಪ್ರಿನ್ಸಿಪಲ್ಗೆ ಕಾಂಟ್ಯಾಕ್ಟ್ನ ಮಾಡಿ ರಿಸಾಲ್ವ್ ಆಗುತ್ತೆ ಅವತ್ತಿಂದ ಅವತ್ತೇ, ಓಕೆನಾ. ಇದು ಥರ್ಡ್ ಇಯರ್ದು ಆಯ್ತು. ಆಮೇಲೆ ಬಹಳಷ್ಟು ಜನ ನಮ್ಮದು ಸ್ಟೂಡೆಂಟ್ಸ್ ಫಸ್ಟ್ ಇಯರ್ದವರು ಮತ್ತು ಸೆಕೆಂಡ್ ಇಯರ್ದವರು ಕೇಳ್ತಾ ಬರ್ತಿದ್ರಿ, ಸರ್ ಅವ್ರದ್ದೆಲ್ಲರದ್ದು ರಿಸಲ್ಟ್ಸ್ ರಿಲೀಸ್ ಆಗಿದೆ, ನಮ್ದು ಯಾವಾಗ ಬರುತ್ತೆ, ನನಗೆ ಟೆನ್ಷನ್ ಆಗ್ತಿದೆ ಅಂತೇಳಿ. ಸೊ ಲಾಸ್ಟ್ ಇಯರಿಂದ ನಮ್ಮದು ಪ್ಯಾರಾಮೆಡಿಕಲ್ ಬೋರ್ಡ್ ಏನು ಮಾಡ್ತಿತ್ತು ಅಂತಂದ ಮೇಲೆ ಫಸ್ಟಿಗೆ ಥರ್ಡ್ ಇಯರ್ ರಿಸಲ್ಟ್ಸ್ನ ರಿಲೀಸ್ನ ಮಾಡಿ ಒಂದು 4 to 5 days ಗ್ಯಾಪಲ್ಲಿ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ರಿಸಲ್ಟ್ಸ್ನ ರಿಲೀಸ್ನ ಮಾಡ್ತಾ ಬಂದಿರುವಂಥದ್ದು. ಅದು ನಿಮಗೆ ಕೂಡ ಗೊತ್ತಿರೋದೆ. ಈ ವರ್ಷ ಕೂಡ ಅದೇ ಥರ ಆಗುವಂಥದ್ದು. ಸೊ ಮೊನ್ನೆ ರಿಸಲ್ಟ್ಸ್ ಥರ್ಡ್ ಇಯರ್ ಬಂದಿರುವಂಥದ್ದು. ಇನ್ನೊಂದು 2-3 ಡೇಸಲ್ಲಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ದು ರಿಸಲ್ಟ್ಸ್ ರಿಲೀಸ್ ಆಗುವ ಚಾನ್ಸಸ್ ಇರುವಂಥದ್ದು. ನನಗೆ ಬಂದಿರುವಂಥ ಅಪ್ಡೇಟ್ಸು ಇನ್ನೊಂದು 2-3 ಡೇಸಲ್ಲಿ ರಿಸಲ್ಟ್ಸ್ ಔಟ್ ಆಗುವ ಚಾನ್ಸಸ್ ಇರುವಂಥದ್ದು. ಸೊ ಇಲ್ಲಿ ರಿಸಲ್ಟ್ಸ್ ಒಳಗಡೆ ನಿಮ್ದು ಎಷ್ಟೇ ಸತ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರ್ದವರು ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಸರ್ಚ್ನ ಮಾಡಿದ್ರು ಕೂಡ ನಿಮ್ದು ರಿಸಲ್ಟ್ಸು ಯಾವುದೇ ಕಾರಣಕ್ಕೂ ಶೋ ಆಗುವುದಿಲ್ಲ. ಸೊ ಯಾವಾಗ ಶೋ ಆಗುತ್ತೆ ಅಂತಂದರೆ, ಸೊ ಇಲ್ಲಿ ನಿಮ್ಮದು ಈ ಥರ ಬರಬೇಕು, ವ್ಯೂ ದ ಫೈನಲ್ ಇಯರ್ ರಿಸಲ್ಟ್ಸ್ ಆಫ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಅಂತೇಳಿ ಏನಿದೆಲ್ಲ. ಸೊ ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ರಿಸಲ್ಟ್ಸ್ ಅಂತ ಬಂದು ಆದಮೇಲೆ ನಿಮ್ಮದು ರಿಸಲ್ಟ್ಸ್ನ ಇಲ್ಲಿ ಚೆಕ್ನ ಮಾಡ್ಕೊಳ್ಳೋಕ್ಕೆ ಆಗುವಂಥದ್ದು. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಬಿ ಪೇಷನ್ಸ್. ಸೊ ಇದು ನಿಮಗೆ ರಿಸಲ್ಟ್ಸ್ ಎಲ್ಲಿಗೂ ಹೋಗೋದಿಲ್ಲ. ಸೊ ಇವತ್ತಿಲ್ಲ ನಾಳೆ ನಿಮ್ಮದು 100% ರಿಸಲ್ಟ್ಸ್ ರಿಲೀಸ್ ಆಗುವ ಚಾನ್ಸಸ್ ಇರುವಂಥದ್ದು, ಓಕೆನಾ. ವರಿ ಏನೂ ಆಗಬೇಡಿ ಫ್ರೆಂಡ್ಸ್. ಸೊ ಇವತ್ತಿಲ್ಲ ನಾಳೆ ನಿಮ್ಮದು ರಿಸಲ್ಟ್ಸ್ ಔಟ್ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ಸ್ ಬರಲಾರ್ದಂಗೆ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ರಿಸಲ್ಟ್ಸ್ನ ರಿಲೀಸ್ನ ಮಾಡಬೇಕು ಅಂತೇಳಿ ನಮ್ಮದು ಪ್ಯಾರಾಮೆಡಿಕಲ್ ಬೋರ್ಡು ವೇಟ್ ಮಾಡ್ತಾ ಇರುವಂಥದ್ದು. ಯಾಕಪ್ಪ ಅಂದಮೇಲೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಬಹಳಷ್ಟು ಸ್ಟ್ರೆಂತ್ ಇರುತ್ತೆ ಅನ್ನೋ ಒಂದು ರೀಸನಿಗೆ ಸೊ ಅದನ್ನು ಸ್ವಲ್ಪ ಟೈಮನ್ನ ತೊಗೊಂಡು ರಿಸಲ್ಟ್ಸ್ನ ರಿಲೀಸ್ನ ಮಾಡ್ತಿರುವಂಥದ್ದು ಲಾಸ್ಟ್ 2 ಇಯರ್ಸಿಂದನೂ, ಓಕೆನಾ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಎವ್ರಿ ಇಯರ್ ಇವಾಗ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ ಮಾಡ್ತಿರೋದು ಫಸ್ಟಿಗೆ ಥರ್ಡ್ ಇಯರ್ ರಿಸಲ್ಟ್ಸ್ನ ರಿಲೀಸ್ನ ಮಾಡೋದು. ನೆಕ್ಸ್ಟ್ 3 to 4 ಗ್ಯಾಪ್ನ ಬಿಟ್ಟು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ರಿಸಲ್ಟ್ಸ್ನ ರಿಲೀಸ್ನ ಮಾಡುವಂಥದ್ದು, ಓಕೆನಾ ಫ್ರೆಂಡ್ಸ್. ಐ ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೋತೀನಿ. ಮತ್ತೇನಾದರೂ ನಿಮಗೆ ಏನೋ ಡೌಟ್ಸ್ ಏನಾದರೂ ಇದ್ದರೆ ಸೊ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ನೀವು ಕಮೆಂಟ್ಸ್ನ ಮಾಡಿ. ಆಮೇಲೆ ಏನೇ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ನ ಮಾಡಿ. ಸೊ ನಾನು ನಿಮಗೆ ರಿಪ್ಲೈನ ಖಂಡಿತವಾಗಿ ನಾನು ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಫಾರ್ ಟ್ರೂ informations. Thank you.